ಗುಲಾಬಿ ಗುಲಾಬಿ. ಏನ್ರಿ ಕದ್ದಿದ್ದು? ನಾನು ಹೋಗ್ತೀನಿ, ಸಾವುಕಾರರು ಕಾಯ್ತಾ ಇರ್ತಾರೆ, ಹೊಲ್ದಕ್ಕೆ ಹೋಗ್ಬೇಕು, ನೀರಿಗ್ಬೇಕಂತೆ, ನಾನು ಹೋಗ್ತೀನಿ. ಹಾಂ, ಹುಷಾರು. ಹೌದಾ? ಅಯ್ಯೋ ನನಗೆ ಯಾಕೋ ಬೇಜಾರಾಗ್ತಾ ಇದೆ ಕಣ್ರಿ. ಇವತ್ತು ಒಂದ್ ದಿವಸ ಇಲ್ಲೇ ಇರಿ ಮನೆಗೇನೆ. ಸಾವುಕಾರಿಗೆ ಹೋಗಿ ಹೇಳ್ಬರ್ರಿ ಇವತ್ತು ಬರೋಕ್ಕಾಗಲ್ಲ ಅಂತಾನ. ಯಾಕೆ, ಏನಾಯ್ತು? ಹಾಂ, ಏನಾನ ಹೆರಿಗೆ ನೋವು ಏನಾದರೂ ಶುರುವಾಗಿತ್ತಾ ಹೆಂಗೆ? ಹಾಂ, ಹಂಗೇನು ಇಲ್ಲ, ಯಾಕೋ ನನಗೆ ಒಂಥರ ಅನ್ನಿಸ್ತೈತೆ. ನೀವು ಇಲ್ಲೇ ಇರ್ರಿ, ನನಗೆ ಒಬ್ಬಳಿಗೇನೆ ಮನೆಗೆ ಬೇಜಾರು. ಹೌದಾ? ಬೇಜಾರಾದರೆ ದೇವಸ್ಥಾನಕ್ಕೋ ಅಥವಾ ಅಮ್ಮವ್ರ ಮನೆಗೆ ಹೋಗಿ ಮಲ್ಲಿ ಇರ್ತಾಳೆ, ಅಲ್ಲಿ ಮಾತಾಡ್ಕೊಂಡು ಬಾ ಒಂದು ಸ್ವಲ್ಪ ಹೊತ್ತು. ಹಾಂ, ಇಲ್ಲಾಂದರೆ ಯಾರು ಬಂದ ತಕ್ಕನ ಹೋಗು, ಮಾತಾಡ್ಕೊಂಬ ಒಂದು ಸ್ವಲ್ಪ ಹೊತ್ತು. ಅಯ್ಯೋ ನನ್ನ ಕೈಲಿ ಓಡಾಡಕ್ಕಾಗಲ್ಲ ಈಗ, ಜಾಸ್ತಿನ ದೂರನ. ಯಾಕೆ ಬೇಕು ಅಂತನ ಎಲ್ಲೂ ಹೋಗಲ್ಲ. ಯಾವಾಗ ಹೆರಿಗೆ ನೋವು ಶುರುವಾಗುತ್ತೋ ಏನೋ, ಅದಕ್ಕೆ ನನಗೆ ಭಯವಾದಂಗೆ ಆಗುತ್ತೆ, ಎಲ್ಗೂ ಹೋಗೋಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನನಗೊಬ್ಳಿಗೆ ಮನೆಗೆ ಇರೋಕ್ಕೂ ಬೇಜಾರು ಅನಿಸುತ್ತೆ. ಹಂಗೆಲ್ಲ ಏನೂ ಆಗಲ್ಲ, ಹೆರಿಗೆ ನೋವು ಬಂದರೆ ಗೊತ್ತಾಗುತ್ತೆ, ಆವಾಗ ಮನೆಗೆ ಕರ್ಕೊಂಬರ್ಬೋದು. ಏನು ಹೋಗಿ ಏನಾಗಲ್ಲ. ಈಗ ಇನ್ನು 9 ತಿಂಗಳು ಅಲ್ಲಿ ತುಂಬ್ತಾ? 9 ತಿಂಗಳು, ನಾಳೆ ಇನ್ನೊಂದು ವಾರ ಹೋದರೆ 9 ತಿಂಗಳು ತುಂಬುತ್ತೆ. ಅದಕ್ಕೆ ನನಗೆ ಭಯವಾದಂಗೆ ಆಗ್ತೈತೆ. ಆಮೇಲೆ ಯಾಕೆಲ್ಲ ನಾವು ಹೋಗ್ಬೇಕಾದ್ರೆ ಹೆರಿಗೆ ನೋವು ಬಂದ ಆಮೇಲೆ ಎಲ್ಲ ನಾವು ಬಿದ್ದಿದ್ರೆ, ಅದಕ್ಕೆ ಎಲ್ಗೂ ಹೋಗಲ್ಲ. ಹೌದಾ? ಮತ್ತೆ ಎಲ್ಗೂ ಹೋಗಲ್ಲ ಅಂದರೆ ಮನೆಗೆ ಸುಮ್ಮನೆ ಉಂಡು ಮನಿಕೊಂಬಿಡು. ಹಾಂ, ಏನಾದ್ರೂ ಬೇಕು ಅಂದರೆ ಈ ಪದ್ದುನೋ ಅಥವಾ ಕಾವೇರಿನೋ ಯಾರಾದರೂ ಬತ್ತಿರ್ತಾರೆ. ಹಾಂ, ಅವ್ರ ಕೈಲಿ ಹೇಳ್ಕಳ್ಸು, ನಾನು ಹೊಲ್ತಾಗಿರ್ತೀನಿ, ಬತ್ತೀನಿ ಚಿರಾನ. ಹಾಂ, ಇಲ್ಲ ಮಲ್ಲಿ ಇರ್ತಾಳಲ್ಲ, ಮಲ್ಲಿಗಾದ್ರೂ ಹೇಳ್ಕಳ್ಸಿದ್ರೆ ಬಂದು ಒಂದು ಸ್ವಲ್ಪ ಹೊತ್ತು ಮಾತಾಡ್ಸ್ಕೊಂಡು ಹೋಗ್ತಾಳೆ. ಬರ್ತಿದ್ಲು, ಯಾಕೋ ಅದೇ ಕಮಲೊಂದು ನಾಮಕರಣ ಆಯ್ತಲ್ವಾ, 2-3 ದಿವಸದಿಂದ ಬಂದೇ ಇಲ್ಲ. ಇವತ್ತು ಬತ್ತಾಳೋ ಇಲ್ವೋ ಗೊತ್ತಿಲ್ಲ, ಅದಕ್ಕೆ ನನಗೂ ಬೇಜಾರಾಗುತ್ತೆ. ನೀವಿಲ್ಲೇ ಇರ್ರಿ ಇವತ್ತು, ಪರವಾಗಿಲ್ಲ ಅತ್ತ. ನನಗೆ ಹೆರಿಗೆ ಆಗೋವರೆಗೂ ನೀವು ಇಲ್ಲೇ ಇರ್ರಿ, ಎಲ್ಲೂ ಕೆಲ್ಸಕ್ಕೆ ಹೋಗ್ಬೇಡ್ರಿ. ಬೇಕಂದ್ರೆ ನಾನು ಸಾವುಕಾರ ಹತ್ರ ಮಾತಾಡ್ತೀನಿ. ಅಯ್ಯೋ, ನಾನು ಮಂತಾಗಿದ್ದು ಏನು ಮಾಡೋಣ? ಹಾಂ, ನಾನೀಗ ಬೇಜಾರಾಗತ್ತಮ್ಮ, ನಾನು ಇಲ್ಲಿ ಕುಕ್ಕೊಂಡಿರೋಕ್ಕಾಗಲ್ಲ. ಸಾವುಕಾರರ ಜೊತೆಗೆ ಹೊಲ್ದಕ್ಕೆ ಹೋಗಿ ಬರ್ತೀನಿ. ಹಂಗೆ ಹೊಲ್ದಕ್ಕೆ ಹೋಗಿ ಎಲ್ಲ ನೀರಿಕ್ಕದು ಯಾತನ ಕೂಲಿಯರು ಬಂದಿರ್ತಾರೆ, ಅವ್ರನ್ನೆಲ್ಲ ನೋಡ್ಕೊಂಬೋದು ಮಾಡಿದ್ರೆ ತಾನೆ ನನಗೂ ಸಾವುಕಾರರು ಕೂಲಿ ದುಡ್ಡು ಕೊಡೋದು ನೋಡ್ಕೊಂಬೋದು. ಸುಮ್ಮನೆ ಮಂತ ಕುಕ್ಕೊಂಡಿದ್ರೆ ಪಾಪ ಸಾವುಕಾರರು ನಾನಿಲ್ಲ ಅಂದರೆ ಅವ್ರಿಗೆ ಕೈ ಕಾಲೇ ಆಡಲ್ಲ, ಯಾವಾಗಲೂ ನನ್ನ ಜೊತೆಗಿರಬೇಕು ಅಂತ ಇಷ್ಟಪಡ್ತಾರೆ ನಮ್ಮ ಸಾವುಕಾರರು. ಅದಕ್ಕೆ ನಾನು ತಪ್ಪಿಸ್ಕೊಂಬಲ್ಲ, ಹೋಗ್ತೀನಿ. ಏನಾಗಲ್ಲ, ಧೈರ್ಯವಾಗಿ ಇರು. ನಾನು ಬಂದುಬಿಡ್ತೀನಿ ಸಾಯಂಕಾಲದಂಗೆ. ಹೌದಾ? ಅಯ್ಯೋ ಸರಿ ಆಯಿತು, ಹೋಗ್ರಿ. ಜಲ್ದಿ ಬರ್ತೀನಿ, ನೀನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಇನ್ನೇನು ಉಂಡಿದ್ಯಾ ತಾನೆ ಈಗಿನ? ಆರಾಮಾಗಿ ಮನಿಕಂಡೆದ್ದು ಮಧ್ಯಾಹ್ನದಾಗ ಒಂದು ಸ್ವಲ್ಪ ಹೊತ್ತು ಎಲ್ಲ ಹೊರಗಡೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಬಾ. ದೇವಸ್ಥಾನಕ್ಕೆ ಸಾಯಂಕಾಲದಂಗೆ ಹೋಗು, ಬಿಟ್ಟು ಬಿಸಿಲು ಕಮ್ಮಿ ಆದಮೇಲೆ. ಬಿಸಿಲಾಗೆ ಹೋಗ್ಬೇಡ, ಆಮೇಲೆ ಬಿಸಿಲಿಗೆ ಹೊತ್ಕೊ ತಲೆ ಸುತ್ತ ಬಂದ ಆಮೇಲೆ ಎಲ್ಲನೂ ಬಿದ್ದಿದ್ಯಾ. ಹಂಗ ಇಲ್ಲಾಂದರೆ ಪದ್ದುನೋ ಕಾವೇರಿನೋ ಬಂದರೆ ಅವ್ರನ್ನ ಕರ್ಕೊಂಡು ಜೊತೆಗೆ ಹೋಗು, ಕೈ ಹಿಡ್ಕೊಂಡು. ಸರಿ ಆಯಿತು, ನೀವು ಹೋಗ್ರಿ. ಈ ಅಪ್ಪಗೆ ನನ್ನ ಕಷ್ಟ ಅರ್ಥನೇ ಆಗಲ್ಲ, ಹೇಳತ್ತ. ನಮ್ಮ ಮನೆಗೆ ಯಾರೂ ಇಲ್ಲ, ನಮ್ಮ ಅತ್ತೆ ಆದರೂ ಇದ್ದಿದ್ರೆ ಚೆನ್ನಾಗಿರೋದತ್ತ. ಅವ್ರಿಗೂ ಯಾರೂ ಇಲ್ಲ, ನಮಗೂ ಯಾರಿಲ್ಲ. ನಮ್ಮ ಅಜ್ಜಿ ಹಂಗಾಯ್ತು ಅಲ್ಲಿ. ನಮ್ಮ ಅಜ್ಜಿ ಆದರೂ ಬಂದಿದ್ರೆ ಚೆನ್ನಾಗಿರೋದು. ಅಯ್ಯೋ ನನಗಂತೂ ಎಲ್ಲಿ ಯಾವ ಇಲ್ಲದಿದ್ದಾಗ ಹೇಗೇನೋ ಬರುತ್ತೋ ಏನೋ, ಆಮೇಲೆ ಏನೋ ಹೆಚ್ಚು ಕಮ್ಮಿ ಆಗುತ್ತೋ ಏನೋ ಅಂತ ಭಯವಾದಂಗೆ ಆಗುತ್ತಪ್ಪ. ಗುಲಾಬಿ ಗುಲಾಬಿ, ಓ ಮಲ್ಲಿ, ಬಾ ಮಲ್ಲಿ, ನೀನೇನು ನೆನೆಸ್ಕೊಂತಿದ್ದೆ ಇಷ್ಟೊತ್ತನು? ಬಾ. ಯಾಕೆ ಗುಲಾಬಿ, ಏನಾಯ್ತು? ಏನಿಲ್ಲ, ಬಾ ಮಲ್ಲಿ. ಏನದು ಕೈಯಾಗೆ? ಕುಕ್ಕ ಬಾ. 2-3 ದಿವಸದಿಂದ ಈ ಕಡೆಗೆ ಬರ್ಲಿಲ್ವಲ್ಲ. ನಾನು ನಿಮ್ಮ ಮನೆ ಕಡೆಗೆ ಬರೋಣ ಅಂತಂದ್ರೆ ಎಲ್ಲ ನೀವು ನಾಮಕರಣದ್ರಾಗೆ ಕೆಲಸದಾಗಿರ್ತೀರಾ, ನಾನು ಇನ್ನೇನು ಬರೋಣ ಅಂತ ಸುಮ್ಮನಾಗಿದ್ದೆ. ನಾನು ಮನೆಗೆ ಒಬ್ಬಳೇ ಇದ್ನಲ್ವಾ, ಬೇಜಾರು. ನನ್ನ ಗಂಡ ಜೊತೆಗಿರಪ್ಪ, ಹೋಗ್ಬೇಡ ಹೆರಿಗೆ ಆಗತಕ್ಕನ ಅಂತಂದ್ರೆ, ಇಲ್ಲ ನಾನು ಹೋಗ್ಲೇಬೇಕು, ಸಾವುಕಾರರು ಕಾಯ್ತಿರ್ತಾರೆ, ನಾನು ಹೋಗಿದ್ರೆ ಸಾವುಕಾರಿಗೆ ಕೈಕಾಲೇ ಆಡಲ್ಲ ಅಂತ ಹೋದಾಯಪ್ಪ. ನಾನೇನು ಮಾಡೋದು? ನಾನು ಅದಕ್ಕೆ ಸುಮ್ಮನೆ ಒಬ್ಳಿಗೆ ಬೇಜಾರು, ಭಯನೂ ಆಗುತ್ತೆ ಒಂದು ಕಡೆಗೆ ಅಂತ ಅಂದ್ಕೊಂತಿದ್ದೆ. ಅಷ್ಟೊಳಗೆ ನೀನು ಬಂದೆ ನೋಡು. ಬಾಮಲ್ಲಿ ಹೆಂಗೋ ದೇವ್ರು ಬಂದಂಗೆ ಬಂದಮ್ಮ. ಕುಕ್ಕ ಗುಲಾಬಿ, ಅದು ಸರಿ, ಇದು ಏನಿದು ಬೂಂದಿ ಮೈಸೂರು ಪಾಕು ಎಲ್ಲ ತಂದಿದ್ಯಾ? ಎಲ್ಲಿಂದ ತಂದೆ? ನಿಮ್ಮನೆ ಮಾಡಿದ್ರಾ? ಇಲ್ಲ ಗುಲಾಬಿ, ನಮ್ಮ ಮನೆಗೆ ಮಾಡಿಲ್ಲ ನಾವು. ಅದೇ ನೆನ್ನೆ ನಾಮಕರಣ ಮುಗಿಸ್ಕೊಂಡು ಬಂದ್ವಲ್ಲ, ಅಲ್ಲಿ ನಮ್ಮ ಅತ್ತೆ ಕೊಟ್ಟು ಕಳ್ಸಿತ್ತು, ನಮ್ಮ ಅಜ್ಜಿ ತಗೊಂಬಂದಿತ್ತ. ಅದನ್ನೇನೆ ನಿನ್ಗೂ ಸ್ವಲ್ಪ ಕೊಡೋಣ ಅಂತ ತಗೊಂಬಂದೆ. ತಗ ತಿನ್ನು. ಹೌದಾ? ಚೆನ್ನಾಗಾಯ್ತಾ ನಾಮಕರಣ ಎಲ್ಲನ? ಎಲ್ಲರೂ ಬಂದಿದ್ರಾ? ಎಲ್ಲರೂ ಬಂದಿದ್ರು. ನಮ್ಮ ಅತ್ತೆ ಒಂದು ಬಿಟ್ಟು ನಮ್ಮ ಮನೆಗೆ ನಾವು ಎಲ್ಲರೂ ಹೋಗಿದ್ವಿ, ಚೆನ್ನಾಗಾಯ್ತು. ಜಾನಕಿ ಅಂತ ನಾಮಕರಣ ಮಾಡಿದ್ಲು ಕಮಲ, ಅವ್ರನ್ನ ಊರಿಗೆಲ್ಲ ಕಳಿಸಿ ನಾವು ಮನೆಗೆ ಬಂದ್ವಿ. ನಮ್ಮ ಅತ್ತೆ ಬಂದಿರ್ಲಿಲ್ವಲ್ಲ, ನಮ್ಮ ಅತ್ತೆನೂ ಸ್ವೀಟ್ ತಿನ್ನಂಗಾಯ್ತು. ಏನು ಅಮ್ಮೋರು ದೇವಮ್ಮನ ಮನೆ ಸ್ವೀಟ್ ತಿಂದ್ರ? ಏನ್ ಹೇಳ್ತಾ ಇದೀಯ ಮಲ್ಲಿ? ನನ್ನ ಕೈ ನಂಬಕ್ಕಾಗ್ತಿಲ್ಲ.
ಹೌದು ಗುಲಾಬಿ, ಆದ್ರೆ ನಮ್ಮ ಅತ್ತೆ ಏನ್ ತಿನ್ಲಿಲ್ಲ, ಅಜ್ಜಿ ಬಲವಂತ ಮಾಡಿ ತಿನ್ನಿಸ್ತು ಅಷ್ಟೇ ಒಂದ್ ಮೈಸೂರು ಪಾಕ. ತಗ ತಿನ್ನು ಅಂತನ. ಹೆಂಗೋ ಹಂಗಾದ್ರೂ ಅಮ್ಮೋರು ತಿಂದೇವ್ರಲ್ಲ ಬಿಡು, ಚೆನ್ನಾಗಿದಾರ ಒಟ್ನಲ್ಲಿ. ಬೇಜಾರ್ ಮಾಡ್ಕೊಂಡಿದಾರೇನೋ ನೀವೆಲ್ಲಾರು ಅಲ್ಲಿಗೆ ಹೋಗಿರ್ಕೆ ಪಾಪ. ಅಮ್ಮೋರು ಒಂಟಿಯಾಗಿ ಮನೆಗೆ ಇದ್ರೋ ಏನೋ, ಎಷ್ಟು ಬೈಕೊಂಡಿರ್ತಾರೋ ಏನೋ ನಿನ್ನಂತೂ. ಅಯ್ಯೋ ಹೋಗ್ಲಿ ಬಿಡು, ನಾನು ಬೈಕೊಳ್ಳೋದೇನು ಅಷ್ಟ, ಬೈಕೊಂಡ್ರೆ ಬೈಕೊಳ್ಳಿ. ನಾವೇನು ಹೋಗಿದ್ವಿ, ಈಗ ನಮ್ಮ ಅತ್ತೆ ಏನು ಅನ್ನಲ್ಲ. ಯಾಕೆಂದ್ರೆ ತಿರ್ಗಾ ಎಲ್ಲಿ ಆಮೇಲೆ ನಮ್ಮ ಮನೆಯವರು ಬೇಜಾರ್ ಮಾಡ್ಕೊಂತಾರೋ ಅಂತ ಅವ್ರ ಮೇಲೆ ಸುಮ್ಮನಿರ್ತಾರೆ. ಆದ್ರೆ ಅವ್ರ ಮನೆಯಿಂದ ಯಾರು ಇಲ್ಲಿಗೆ ಬರಂಗಿಲ್ಲ, ನಾವು ಯಾತನೂ ತರಂಗಿಲ್ಲ ಅಂತಾನ. ಹಾ ಅಲ್ಲ ಮತ್ತೆ ಆ ಸ್ವೀಟ ಮೈಸೂರು ಪಾಕನು ಬುಂದಿನೋ ತರಕ್ಕೆ ಹೆಂಗ್ ಬಿಡಿದ್ರು ಅಮ್ಮವರು? ತೆಗ್ದು ಗೊತ್ತಾದ ತಕ್ಷಣ ತೆಗ್ದು ಆಚಿಗೆ ಹಾಕಿದ್ರು ಹಾಕ್ಬೇಕಾಗಿತ್ತಲ್ಲ. ಆಚಿಗೆ ಹಾಕಕ್ಕು ಅಂತಾನೇನೆ ಬಾಕ್ಸ್ ತಗೊಂಡೋಗಿ ತಗೊಂಡೋಗ್ತಾ ಇದ್ರು. ಅಷ್ಟರೊಳಗೆ ನಾನು ಅತ್ತೆ ಅದು ಅಜ್ಜಿ ತಂದಿರೋದು ತಿಮ್ಮಜ್ಜಿ ಅಂತ ಹೇಳಿದೆ. ಅದಕ್ಕೆ ಎದಕೊಂಡು ವಾಪಸ್ ತಗೊಂಬಂತು. ತಿರ್ಗಾ ಆಮೇಲೆ ಅಜ್ಜಿ ಮನೆಗೆ ಇತ್ತ, ತಿನ್ನೆ ಕಾಳಿ ಅಂತ ಹೇಳಿ ಹೇಳ್ತಾ ಬೇಡ ಬೇಡ ಅಂತಿದ್ರು. ತಿರ್ಗಾ ಅಜ್ಜಿನೇನೆ ಒಂದು ಮೈಸೂರು ಪಾಕ ಬಾಯಕ್ಕೆ ತುರುಕ್ತು ತಿಂದ್ರು. ನೋಡ್ಬೇಕಾಯ್ತು, ಒಳ್ಳೆ ತಮಾಷೆ ಆಗಿತ್ತು. ಹೌದಾ, ಸರಿ ಸರಿ ಆಯ್ತು. ಹೆಂಗೋ ಮನೆಯಾಗ ಹಂಗಾರೆ ನಿನ್ಗೆ ಕೆಲಸ ಜಾಸ್ತಿ ಅಲ್ವೇ? ಪಾಪು ಹೆಂಗಿದ್ದಾನೆ, ಚೆನ್ನಾಗಿದ್ದಾನಾ? ಚೆನ್ನಾಗಿದ್ದಾನೆ. ನಾನು ಅವನ್ನ ಕಮಲಾರ್ ಮನೆಯಲ್ಲೇ ಮನಗಿಸಿದ್ದೆ ನಾಮಕರಣಕ್ಕೆ ಬಂದಾಗ. ತಿರ್ಗಾ ನಮ್ಮ ಮನೆಯವ್ರು ಅಲ್ಲೇ ಇದ್ರ. ಆಮೇಲೆ ನಾನು ಹೋಗಿ ಎತ್ಕೊಂಡು ಅವ್ರನ್ನ ಕಳಿಸ್ದೆ, ಊಟ ಮಾಡ್ಕೊಂಡು ಬಂದ್ರು. ಆಮೇಲೆ ಸೂಜಿ ಎತ್ಕೊಂಡು ಅಲ್ಲೇ ಇಟ್ಕೊಂಡಿದ್ಲ. ಬಿಡು ಆಮೇಲೆ ಕರ್ಕೊಬತ್ತೀನಿ ಅಂದ್ಲು. ಸರಿ ಆಯ್ತು ಅಂತ ಕೊಟ್ಟಿದ್ದೆ. ತಿರ್ಗಿ ಆಮೇಲೆ ಕರ್ಕೊಂಬಂದ್ಲು ಸಾಯಂಕಾಲದಂಗೆ. ನಾನೇ ಅಲ್ಲ, ಅವಳು ಕರ್ಕೊಂಬರ್ಲಿಲ್ಲ, ನಾನೇ ಹೋಗಿ ಕರ್ಕೊಂಬಂದೆ. ನಾನೇ ಕರ್ಕೊಂಬಂದೆ. ಈಗ ಮನಿಕೊಂಡಿದ್ನ, ಮನಗಿಸಿ ಬಂದೆ. ನಿನಗೊಂದಿಷ್ಟು ಸ್ವೀಟ್ ಕೊಟ್ಟು ಹೋಗೋಣ ಅಂತಾನ. ತಗ ತಿನ್ನು, ಸುಮ್ಮನೆ ಕುತ್ಕೊಂಡಿದ್ದಿ ಅವಾಗಿಂದನ ನೋಡ್ತಾನ. ತಿನ್ನು ಗುಲಾಬಿ. ಅಯ್ಯೋ ಬೇಡ ಮಲ್ಲಿ, ಈಗಿನ ಉಂಡೆ ಹೊಟ್ಟೆ ತುಂಬಿಟ್ಟೈತೆ. ಸ್ಯಾನೆ ಉಂಡ್ರೆ ಓಡಾಡಕ್ಕಾಗಲ್ಲ, ಸುಸ್ತಾದಂಗಾಗುತ್ತೆ. ಅದಕ್ಕೆ ಒಂದಿಟ್ಟು ಆಳ್ತಿಗೆ ಉಣ್ಬೇಕು. ಹೌದು, ಅದು ಸರಿನೇ. ತಗ ಈಗ ಬೇರೆ ನೀನು ಬಸ್ಸಿ ಅಲ್ವಾ, ನೋಡ್ಕೊಂಡು ಊಟ ಮಾಡು. ಹಣ್ಣು ಪಣ್ಣು ಚೆನ್ನಾಗಿ ತಿನ್ನು. ದುಡ್ಡು ಬೇಕು ಅಂದ್ರೆ ಕೇಳು, ನಮ್ಮ ಮನೆಯವ್ರ ಹತ್ರ ಇಸ್ಕೊಂಬಂದು ಕೊಡ್ತೀನಿ ನಾನು. ಏನು ಸಂಕೋಚ ಪಡ್ಬೇಡ. ಗುಬ್ಬಲಿ ಆಂಟಿ, ಅಮ್ಮ ನೀನು ಇಲ್ಲ ಇದೀಯಾ? ಯಾವಾಗ ಬಂದೆ ಇಲ್ಲಿಗೆ? ಹಂಗಾದ್ರೆ ನೀನ್ ನನಗೋಸ್ಕರ ಬರ್ಲಿಲ್ವ ಇಲ್ಲಿಗೆ? ಗುಬ್ಬಲಿ ಆಂಟಿ ಮಾತಾಡ್ಸಕ್ ಬಂದ? ನಾನೆಲ್ಲ ನಾನ್ ಬಂದಿರೋದಕ್ಕೆ ನೀನ್ ಬಂದಿದ್ಯೇನೋ ಅಂದ್ಕೊಂಡೆ. ಎಲ್ಗೆ ಹೋಗಿದ್ದೆ ಕಾವೇರಿ? ನಾನು ಅಜ್ಜಿ ಮಂತಕ್ಕೆ ಹೋಗಿದ್ನ. ಅಜ್ಜಿ ಮಂತಕ್ಕೆ ಹೋಗಿ ಆಟ ಮಾಡಿತ್ತು ಅಜ್ಜಿ. ರವೆ ಉಂಡೆ ಏನೋ ಮಾಡಿತ್ತಂತೆ ಅತ್ತೆ, ಅದನ್ನ ಕೊಟ್ಟಿದ್ದು ತಿಂತಾ ಬಂದೆ. ಅತ್ತೆ ಇಲ್ಲಿ ಗುಬ್ಬಲಿ ಆಂಟಿನ ಮಾತಾಡ್ಸ್ಕೊಂಡೋಗೋಣ ಅಂತ ಬಂದೆ. ಕಾವೇರಿ ಬಾ, ನಿನ್ನ ನೋಡಿ ಎಷ್ಟೊಂದ್ ದಿನ ಆತು. ಬಾ, ಬರೋದೇ ಇಲ್ಲ ನಮ್ಮ ಮನೆ ಕಡೆಗೆ. ಪೊದ್ದು ಕರ್ಕೊಂಡು ಬಾ ಹಂಗ ದಿನಾನ. ಸರಿ ಬರ್ತೀನಿ. ನೀನ್ ಯಾಕೆ ನಮ್ಮ ಮನೆಗೆ ಬರಲ್ಲ ಇವಾಗ? ಯಾಕೆಂದ್ರೆ ಗುಬ್ಬಲಿ ಆಂಟಿ ಹೊಟ್ಟೆಲಿ ಚಿಕ್ಕ ಪಾಪು ಬರುತ್ತೆ. ಇನ್ನೇನು ಇನ್ನು ಎಷ್ಟು ಯಾವಾಗ ಬರುತ್ತೆ ಹೇಳಕ್ಕಾಗಲ್ಲ. ಈ ವಾರದಲ್ಲಿ ಬರ್ಬೋದು ಅಥವಾ ಇನ್ನೊಂದು 15 ದಿವಸದಲ್ಲಿ ಬರ್ಬೋದು. ಸಣ್ಣ ಪಾಪು ಬರುತ್ತೆ, ಅವಾಗ ಆಟ ಆಡ್ಸಕ್ ಬರ್ತೀರಾ? ಬರ್ತೀನಿ. ನಿನ್ ತಮ್ಮ ಏನ್ ಮಾಡ್ತಿದ್ಲೆ? ಅವನು ಏನ್ ಮಾಡ್ತಿದ್ನ ನನಗೆ ಗೊತ್ತಿಲ್ಲ, ನಾನು ಅಜ್ಜಿ ಮಂತಕ್ಕೆ ಹೋಗಿದ್ದೆ. ಸರಿ ಆಯ್ತು. ಹೆಂಗೋ ಮಲ್ಲಿರ್ತವ್ರ ಮನೆ ಇಲ್ಲೇ ಇರೋದಕ್ಕೆ ಮಲ್ಲಿಗೂ ಅವ್ರ ಮಕ್ಕಳಿಗೂ ಎಲ್ಲ ಅನುಕೂಲ ಅಲ್ಲೇ. ಮಲ್ಲಿ ಹೆಂಗೋ ಈ ಮನೆ ಆ ಮನೆ ಅಂತ ಅಡ್ಡ ಆಡ್ಕೊಂಡು 2 ಮನೆ ಹೆಂಗೋ ತಿನ್ಕೊಂಡು ಚೆನ್ನಾಗಿರ್ತಾವೆ. ಹೆಂಗೋ ಬಿಡತ್ತಾಯಿ. ನಿಂದಂತೂ ಅದೃಷ್ಟನೋ ಅದೃಷ್ಟ ಅನ್ಸುತ್ತೆ. ಹೌದು ಗುಲಾಬಿ, ಇದು ಒಂಥರ ಅದೃಷ್ಟ ಮಾಡಿದವ್ರಿಗೆ ಸಿಗೋದು. ತವ್ರ ಮನೆ ಗಂಡನ ಮನೆ ಎರಡು ಒಂದೇನೆ. ಹೌದೌದು. ಮಲ್ಲಿ ನನ್ಗೆ ಯಾಕೋ ಹೊಟ್ಟೆ ನೋವ್ತಾ ಇರೋ ಥರ ಆಗ್ತಿದೆ. ಹೌದಾ, ಏನು ಹೆರಿಗೆ ನೋವು ಏನಾದ್ರು ಶುರು ಆತಾ? ಏನೋ ಅಮ್ಮ ಹಂಗೆ ಅನ್ನಿಸ್ತೈತಿ, ಹೆರಿಗೆ ನೋವೇ ಇರಬೇಕು ಅಂತಾನ. ಅಯ್ಯೋ ಹೌದಾ, ಹೆರಿಗೆ ನೋವಾ? ಇರು ಹಂಗಾರೆ ಅಜ್ಜಿಗೆ ಹೋಗಿ ಕರ್ಕೊಂಬತ್ತೀನಿ. ಅಜ್ಜಿನೂ ಗುಂಡಜ್ಜಿನೂ ಇಬ್ರು. ಅಯ್ಯೋ ಬೇಡ ಮಲ್ಲಿ, ನನಗೆ ಬೈವದಂಗಾಗುತ್ತೆ. ನೀನು ನನ್ನ ಜೊತೆಗಿರು. ಕಾವೇರಿ ಇದ್ದಾಳಲ್ಲ, ಅವಳನ್ನೇ ಕಳಿಸು. ಹೋಗಿ ಅಜ್ಜಿನೂ ಮತ್ತೆ ಗುಂಡಜ್ಜಿನೂ ಕರ್ದು ಬರೋಗು ಅಂತಾನ. ಅವಳೆ ಕರ್ದು ಬರ್ತಾಳೆ. ನನ್ನ ಸ್ವಲ್ಪ ಒಳಗೆ ಕರ್ಕೊಂಡೋಗು ಅಮ್ಮ. ಹೌದಾ, ತುಂಬ ನೋಯ್ತೈತಾ? ಇಲ್ಲ, ಇವಾಗ ಒಂದು ಸ್ವಲ್ಪ ಜಾಸ್ತಿ ಆಗ್ತಾ ಐತೆ. ನಿಧಾನಕ್ಕೆ ಸ್ವಲ್ಪನೇ ಜಾಸ್ತಿ ಆಗ್ತೈತೆ ಅನಿಸ್ತೈತೆ. ಹೌದಾ, ಸರಿ ಆಯ್ತು. ಇರು ಕಾವೇರಿ ಕಾವೇರಿ ಕಾವೇರಿ, ಹೋಗಿ ಅಜ್ಜಿ ತಿಮ್ಮಜ್ಜಿನೂ ಆಮೇಲೆ ಮಂಜರಜ್ಜಿ ಗುಂಡಜ್ಜಿನೂ ಬರ್ಬೇಕಂತೆ ಗುಲಾಬಿ ಆಂಟಿ ಮನೆಗೆ. ಹೆರಿಗೆನೋ ಬಂದೈತಂತೆ, ಜಲ್ದಿ ಬರ್ಬೇಕಂತೆ ಅಮ್ಮ ಹೇಳ್ತು ಅಂತಾನ. ಹೋಗಿ ಕರ್ಕೊಬತ್ತೀಯಾ? ಯಾಕಮ್ಮ ಏನಾಯ್ತು? ಯಾಕೆ ಹೊಟ್ಟೆ ನೋಯ್ತೈತೆ ಗುಬ್ಬಲಿ ಆಂಟಿಗೆ? ಹೌದಮ್ಮ, ಹೋಗಿ ಜಲ್ದಿ ಕರ್ಕೊಬರ್ಗ, ಹೋಗಿ, ಟೈಮ್ ಇಲ್ಲ, ಹೋಗು. ಸರಿ ಆಯ್ತು, ಕರ್ಕೊಬತ್ತೀನಿ ಹೇಳಿ. ಜಲ್ದಿ ಬಾ, ಜಲ್ದಿ ಕರ್ಕೊಬರ್ಬೇಕು. ಸರಿ ಆತಮ್ಮ, ಬರ್ತೀನಿ ಜಲ್ದು. ಗುಲಾಬಿ ಗುಲಾಬಿ ಎದಳು, ರೂಮ್ ಒಳಗೆ ಹೋಗೋಣ. ಎದಳು, ನಡಿ, ನಿಧಾನಕ್ಕೆ ನಡಿ, ಒಳಗೆ ಹೋಗೋಣ.
ಮನಿಕೋ ನೋಡ್ತೀನಿ ಸ್ವಲ್ಪನ ನೀರು ಕುಡಿತೀಯಾ ಇಲ್ಲೇ ಇದ್ದಾವೆ ಬಿಡು ಇಲ್ಲೇ ಚೊಮ್ನ ತುಂಬಿಕೊಂಡಿದ್ದೀನಿ ತಾನು ಕುಡಿತೀನಿ ಹೋಗು ಗುಂಡಜ್ಜಿ ಬಂತೇನೋ ನೋಡೋದು ಜಲ್ದು ಸರಿ ಆತು ನಾನು ನೋಡ್ತೀನಿ ನೀನು ಎದರ್ಕಮಕ್ಕೆ ಹೋಗ್ಬೇಡ ಏನೂ ಆಗಲ್ಲ ನಾನು ಬರ್ತೀನಿ ಜಲ್ದು ಧೈರ್ಯವಾಗಿರು ಇಲ್ಲೇ ಮನೆ ಕಂಡಿರು ಬರ್ತೀನಿ ಜಲ್ದಿ ಬಾ ಮಲ್ಲಿ ಸರಿ ಈ ಸ್ವೀಟ್ ಇಲ್ಲೇ ಐತಿ ಇದನ್ನು ತಗೊಂಡೋಗಿ ಒಳಕಾದ್ರೆ ಇಕ್ಕಾನ ಯಾರನ್ನ ಬಂದರೆ ತೊಳೆದು ಬಿಡ್ತಾರೆ ಅಜ್ಜಿ ಬಂದ್ಯಾ ಬಾ ಜಲ್ದಿ ಏನತ್ತೆ ಗುಲಾಬಿಗೆ ಏನೋ ಎರ್ಗೆ ನೋವು ಅಂತ ಬಂದೈತಂತೆ ಗುಬ್ಬಲಿ ಆಂಟಿಗೆ ಅಂತ ಹೇಳಿಲ್ಲ ಕಾವೇರಿ ನಿಜಾನೇ ಹ್ಞೂ ಅಜ್ಜಿ ಎರ್ಗೆ ನೋವು ಬಂದೈತೆ ನೋವು ಅಂತನ ನಾಳ್ತಾ ಇದ್ದಾಳೆ ಗುಲಾಬಿ ಒಳಕ್ ಹೋಗಿ ನೋಡು ನಾ ಗುಂಡಜ್ಜಿನ ಕರ್ಕೊಬತ್ತೀನಿ ಹ್ಞೂ ಸರಿ ಆತು ಹೋಗಿ ಜಲ್ದ್ ಬಾ ಹೆಂಗೋ ನಮ್ಮ ತಿಮ್ಮಜ್ಜಿ ಏನು ಕೆಲಸ ಇಲ್ವಲ್ಲ ಇಲ್ಲೇ ಎಲ್ಲ ಸಿಕ್ಕೈತೆ ಹೇಳೇಳೆ ಕಾವೇರಿ ಅದಕ್ಕೆ ಜಲ್ದ್ ಬಂದೈತಿ ಹೋಗಿ ಗುಂಡಜ್ಜಿ ನಾನು ಕರ್ಕೊಬರೋಣ ಮಂತಾಗೈತೋ ಇಲ್ವೋ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ